ಪರೀಕ್ಷಾ ವಿವಾದದ ಕುರಿತು ಪ್ರತಿಭಟನೆಗಳು ಮುಂದುವರಿದಂತೆ ದೆಹಲಿ ವಿಶ್ವವಿದ್ಯಾನಿಲಯ, ಜೆಎನ್ಯು, ಐಐಟಿ ರೂರ್ಕಿ ಮತ್ತು ಐಐಟಿ ಮದ್ರಾಸ್ ಸೇರಿದಂತೆ ಹಲವಾರು ಪ್ರಮುಖ ಸಂಸ್ಥೆಗಳು ರಾಜಕೀಯ ಸಭೆ ಮತ್ತು ಪ್ರತಿಭಟನೆಗಳಿಂದ ದೂರವಿರಲು ವಿದ್ಯಾರ್ಥಿಗಳನ್ನು ಕೇಳಿಕೊಂಡಿವೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನ ಉದ್ದೇಶಿಸಿ ಬರೆದ ಪೋಸ್ಟ್ನಲ್ಲಿ ದೆಹಲಿ ವಿಶ್ವವಿದ್ಯಾನಿಲಯ ನಿಮ್ಮ ಸುರಕ್ಷತೆ ನಮಗೆ ಮುಖ್ಯ ಅಂತ ಹೇಳಿದೆ ಮತ್ತು ಅದೇ ಪೋಸ್ಟ್ನ ಮುಂದಿನ ಸಾಲಿನಲ್ಲಿ ವಿಶ್ವವಿದ್ಯಾನಿಲಯ ತನ್ನ ವಿದ್ಯಾರ್ಥಿಗಳನ್ನು ಜಂತರ್ ಮಂತರ್ನಿಂದ ದೂರವಿರಲು ಹೇಳಿದೆ. ಪ್ರಶ್ನೆ ಏನು ಅಂದ್ರೆ, ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ಮನೋಭಾವ ಬೆಳೆಸಬೇಕಿದ್ದ ಸಂಸ್ಥೆ ಯಾಕೆ ತನ್ನ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಗಳಿಂದ ದೂರ ಇರೋದಕ್ಕೆ ಹೇಳುತ್ತೆ ಅನ್ನೋದು. ಐಐಟಿ ರೂರ್ಕಿಯ ರಿಜಿಸ್ಟ್ರಾರ್ ಕೂಡ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗೆ ಇಮೇಲ್ ಕಳಿಸಿದ್ದು, ಪೂರ್ವಾನುಮತಿ ಇಲ್ಲದೆ ರಾಜಕೀಯ ಚರ್ಚೆಗಳು ಅಥವಾ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಡಿ, ಮುದ್ರಣ, ಎಲೆಕ್ಟ್ರಾನಿಕ್ ಅಥವಾ ಪ್ರಸಾರ ಮಾಧ್ಯಮಗಳಲ್ಲಿ ಹೇಳಿಕೆಗಳನ್ನು ನೀಡಬೇಡಿ ಅಂತ ಸೂಚಿಸಿದ್ದಾರೆ. ಇಮೇಲ್ನಲ್ಲಿ ಎಲ್ಲಿಯೂ ಚಳುವಳಿ ಬಗ್ಗೆ ಉಲ್ಲೇಖಿಸಲಾಗಿಲ್ಲ. ಪೊಲೀಸ್ ಪ್ರಕರಣ ಅಥವಾ ಕಾನೂನು ಕ್ರಮ ವಿದ್ಯಾರ್ಥಿಗಳ ಅಧ್ಯಯನ ಮತ್ತು ಭವಿಷ್ಯದ ಉದ್ಯೋಗ ಎರಡರ ಮೇಲೆ ಪರಿಣಾಮ ಬೀರಬಹುದು ಅಂತ ದೆಹಲಿ ವಿಶ್ವವಿದ್ಯಾನಿಲಯ ಹೇಳಿದೆ. ಜೆಎನ್ಯು ಬಳಸಿದ ಭಾಷೆ ಕೂಡ ಬಹುತೇಕ ಹೀಗೆಯೇ ಇದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಜಂತರ್ ಮಂತರ್ ಮತ್ತು ಸುತ್ತಮುತ್ತಲಿನ ಸಭೆಗಳಲ್ಲಿ ಭಾಗವಹಿಸೋದ್ರಿಂದ ಅಥವಾ ಭೇಟಿ ನೀಡೋದ್ರಿಂದ ದೂರ ಇರಿ. ಉಲ್ಲಂಘಿಸಿದ್ದಲ್ಲಿ ವಿಶ್ವವಿದ್ಯಾನಿಲಯದ ನೀತಿ ಸಂಹಿತೆ ಅಡಿಯಲ್ಲಿ ಶಿಸ್ತು ಕ್ರಮ ಎದುರಿಸಬೇಕಾಗತ್ತೆ ಅಂತ ಹೇಳಲಾಗಿದೆ. ಐಐಟಿ ಮದ್ರಾಸ್ನಿಂದ ಇದೇ ರೀತಿಯ ಸಂದೇಶ ಬಂದಿದೆ. ವರದಿಗಳ ಪ್ರಕಾರ ಪ್ರತಿಭಟನೆ ಬೆಂಬಲಿಸಿ ಪೋಸ್ಟ್ ಮಾಡಲಾದ ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನು ತೆಗೆದುಹಾಕುವಂತೆ ಅಲ್ಲಿನ ವಿದ್ಯಾರ್ಥಿಗಳನ್ನು ಕೇಳಲಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೋಲಾಹಲದ ನಂತರ ಐಐಟಿ ರೂರ್ಕಿ ಸ್ಪಷ್ಟೀಕರಣ ನೀಡಿದ್ದು, ಇದು ಹೊಸ ಆದೇಶವಲ್ಲ ಅಂತ ಹೇಳಿದೆ. ಈ ಸಲಹೆಯನ್ನ ಪ್ರತಿ ಶೈಕ್ಷಣಿಕ ಅಧಿವೇಶನದ ಆರಂಭದಲ್ಲಿ ನೀಡಲಾಗುತ್ತೆ ಮತ್ತು ಹಿಂದೆ ಸೂಚಿಸಲಾದ ನಡವಳಿಕೆ ನಿಯಮಗಳಿಗೆ ಅನುಸಾರವಾಗಿದೆ ಅಂತ ಅದು ಹೇಳಿದೆ. ಒಂದು ಕಡೆ ಶಾಂತಿಯುತ ಪ್ರತಿಭಟನೆಗಳಿಗೆ ಯಾವುದೇ ಪ್ರಕರಣ ದಾಖಲಿಸಲಾಗುವುದಿಲ್ಲ ಅಂತ ಸರ್ಕಾರ ಲಿಖಿತವಾಗಿ ಭರವಸೆ ನೀಡ್ತಿದ್ರೆ, ಮತ್ತೊಂದು ಕಡೆ ಪ್ರತಿಭಟನೆಗಳಲ್ಲಿ ಭಾಗಿಯಾಗೋದ್ರಿಂದ ಕಾನೂನು ಕ್ರಮ ಕೈಗೊಳ್ಳಬಹುದು ಅಂತ ವಿಶ್ವವಿದ್ಯಾನಿಲಯಗಳು ತಮ್ಮ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ನೀಡುತ್ತಿವೆ. ಸುರಕ್ಷತೆ ಬಗೆಗಿನ ವಿಶ್ವವಿದ್ಯಾನಿಲಯದ ವಾದವನ್ನು ಒಪ್ಪಬಹುದು. ಅಪಾಯದ ಸಾಧ್ಯತೆ ಇದೆ ನಿಜ. ಆದರೆ ಪ್ರಶ್ನೆ ಅಪಾಯದ ಬಗ್ಗೆ ಅಲ್ಲ. ಪ್ರಶ್ನೆ ಏನು ಅಂದ್ರೆ, ಅಪಾಯದ ಬಗ್ಗೆ ಎಚ್ಚರಿಕೆ ಎಲ್ಲಿಂದ ಕೊನೆಗೊಳ್ಳುತ್ತೆ ಮತ್ತು ಸೂಚನೆಗಳನ್ನ ನೀಡೋದು ಎಲ್ಲಿಂದ ಪ್ರಾರಂಭವಾಗುತ್ತೆ. ರಾಹುಲ್ ಗಾಂಧಿ ಅದೇ ದೆಹಲಿ ವಿಶ್ವವಿದ್ಯಾನಿಲಯದ ಪೋಸ್ಟ್ ಅನ್ನ ಹಂಚಿಕೊಂಡ್ರು. ವಿದ್ಯಾರ್ಥಿಗಳು ತಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನ ಚಲಾಯಿಸಲು ಹೇಗೆ ಧೈರ್ಯ ಮಾಡ್ತಾರೆ ಅಂತ ಕೇಳಿದ್ರು. ಐಐಟಿ ರೂರ್ಕಿಯ ಸಲಹೆ ಬಗ್ಗೆ ಸಂಸದೆ ಮೋವಾ ಮೊಯಿತ್ರಾ ಪ್ರತಿಕ್ರಿಯಿಸಿದ್ದು, ಇಮೇಲ್ ಹಿಂತೆಗೆದುಕೊಳ್ಳುವಂತೆ ಸಂಸ್ಥೆಯನ್ನ ಕೇಳಿದ್ದಾರೆ. ಕರಿಯರ್ಸ್ 360 ಸಂಸ್ಥಾಪಕ ಮಹೇಶ್ವರ್ ಪೆರಿ, ಇದು ಟೀಕೆಗೆ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯಿಸುವ ಸಂಸ್ಥೆಗಳ ದೊಡ್ಡ ಮಾದರಿ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.